ಹಾಜಿ ಬಾಬಾ ಇದ್ದವರು ಇವತ್ತು ಹನಿ ಮಂಗಳೂರು. ಉಟ್ಕೊಂಡಿರೋ ಬಟ್ಟೆಗಳೆಲ್ಲ ಹುಡುಗನ ಬಟ್ಟೆಗಳು ಆಗಿರುತ್ತೆ. ನಾವು ಫೀಲಿಂಗ್ಸ್ ಎಲ್ಲ ಹೆಣ್ಣಾಗಿ ವ್ಯಕ್ತಪಡಿಸಕ್ಕೆ ಸ್ಟಾರ್ಟ್ ಮಾಡಿದಾಗ ಜನ ನಗ್ತಾರೆ. ಈಗ ನಾವು ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ನಗ್ತಾರೆ, ನೋಡು ಬಂದ ನೋಡು, ಮಾಮ ಬಂದ ನೋಡು, ಈಗ ಬಂದ್ ನೋಡು ಅಂತ ಹೇಳ್ತಿರ್ಬೇಕಾದ್ರೆ ನಮ್ಗೆ ಎಲ್ಲರಿಗೆ ಹರ್ಟ್ ಆಗುತ್ತೆ. ತೃತೀಯ ಲಿಂಗಿ ಅಂದ್ರೆ ಟ್ರಾನ್ಸ್ಜೆಂಡರ್ಸ್ ವಿಶೇಷವಾಗಿ ನೀವೊಂದು ಹೆಸರನ್ನ ಕೇಳಿರ್ತೀರ, ಮಂಗಳೂರಿಗೆ ಬಂದ ಕೂಡಲೇ ಹನಿ ಮಂಗಳೂರು ಅಂತ ಹೇಳಿ. ಇವರೇ ಹನಿ ಮಂಗಳೂರು ಅವರು. ಯೋಗದಲ್ಲಿ ತೊಡ್ಕೊಳ್ಳೋದಕ್ಕೆ ತಮ್ಮ ಉತ್ತೇಜನ ಏನು ಅಂದರೆ ಸರ್, ನಮಗೆ ಸ್ಟಾರ್ಟಿಂಗು ಈಗ ನಾವು ಕೆಲಸ ಕೇಳಲಿಕ್ಕೆ ಹೋಗ್ತೇವೆ ಅಂದರೆ ಅವಮಾನ ಆಗುತ್ತೆ ನಮಗೆ. ಏನಪ್ಪ ಅಂತಂದರೆ ಹೇಳ್ತಾರೆ, ಓ ನಿಮ್ಮಿಂದ ಕೆಲಸ ಮಾಡೋಕ್ಕಾಗಲ್ಲ, ನಿಮ್ಮಂಥವ್ರನ್ನ ಅಂಗಡಿಯಲ್ಲಿ ಇಟ್ಕೊಂಡ್ರೆ ನಮಗೆ ಕಸ್ಟಮರ್ ಯಾರು ಬರಲ್ಲ ಅಂತೇಳಿ ತುಂಬ ಅವಮಾನ ಮಾಡ್ತಾರೆ. ನಿಮ್ಗೇನು ಕೈಕಾಲಾಗೇನು ಶಕ್ತಿ ಇಲ್ವಾ ಅಂತೇಳಿ ತುಂಬ ಬೈತಾರೆ, ಅಸಹ್ಯ ಪಡ್ತಾರೆ. ಅದಕ್ಕೋಸ್ಕರ ನಾವೊಂದು ಕೆಫೆ ಓಪನ್ ಮಾಡಿ ನಮ್ಮಿಂದ ಕೂಡ ಆಗುತ್ತಾ ಅಂತೇಳಿ ನಾವು ತೋರಿಸ್ಕೊಡ್ಲಿಕ್ಕೆ ಮತ್ತು ನನ್ನ ಸಮುದಾಯದವ್ರ ಕೂಡ ಎಲ್ಲದರಲ್ಲಿ ಮುಂದೆ ಇರಬೇಕು ಅನ್ನೋದಕ್ಕೆ ಆಸೆಯಿಂದ ನಾವು ಓಪನ್ ಮಾಡಿದ್ದೀವಿ ಸರ್. ಜಿಲ್ಲಾಡಳಿತ ದಕ್ಷಿಣ ಕನ್ನಡ ಜಿಲ್ಲೆ ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆ ಅಂಥೇಳಿ ತುಂಬಾ ವಿಶೇಷ ಅಂದ್ರೆ ಒಂದು ಬೋರ್ಡ್ ಇತ್ತಿತ್ತಲ್ಲಿ, ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ. ಏನದು ವಿಶೇಷ? ಅದು ವಿಶೇಷತೆ ಏನಪ್ಪ ಅಂತಂದರೆ, ಜಿಲ್ಲಾಡಳಿತ ಅಂದರೆ ನಾವು ಫಸ್ಟಿಗೆ ನಾವು ಒಂದು ಏನಾದರೂ ಉದ್ಯೋಗ ಮಾಡಬೇಕಂತೇಳಿ ಫಸ್ಟಿಗೆ ನಾವು ಜಿಲ್ಲಾಡಳಿತಕ್ಕೆ ಒಂದು ಲೆಟರ್ ಕೊಟ್ಟಿರ್ತೀವಿ, ನಮಗೂ ಒಂದು ಉದ್ಯೋಗ ಮಾಡಿಕೊಡಿ ಸರ್ ಅಂತಂತ ಹೇಳಿದ್ರು. ಒಂದು ಲೈಫಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಬೇಕಂತಂದರೆ ಏನಾದರೂ ಉದ್ಯೋಗ ಬೇಕು ನಮ್ಮ ಸಮುದಾಯದವ್ರಿಗೆ ಮಾಡಿಕೊಡಿ ಅಂತೇಳಿ ಅರ್ಜಿ ಕೊಟ್ಟಾಗ ಮತ್ತು ಅವರು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆದವರು ಸಪೋರ್ಟ್ ಮಾಡಿ ನೀವು ಕೂಡ ಮುಂದೆ ಬರಬೇಕು ಅಂತೇಳಿ ಅವರು ಕೂಡ ಸಪೋರ್ಟ್ ಇರುತ್ತೆ. ಅದಕ್ಕೋಸ್ಕರನೇ ನಾನು ಜಿಲ್ಲಾಡಳಿತ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಂತೇಳಿ ನನ್ನ ಶಾಪಿಗೆ ಇರಲಿ ಅಂತೇಳಿ ನಾನು ಹಾಕ್ಸ್ಕೊಂಡಿದ್ದೆ ಸರ್. ಮಾನ್ಯ ವೀಕ್ಷಕರೇ, ತುಂಬ ವಿಶೇಷ ಅಂತ ಹೇಳಿದರೆ ನಾನಿವತ್ತು ಮಂಗಳೂರಿನ ಪಂಪೆಲ್ ಸರ್ಕಲಲ್ಲಿದ್ದೇನೆ. ವಿಶೇಷ ಅಂತ ಹೇಳಿದರೆ ನಾವು ಇತ್ತೀಚೆಗೆ ಟ್ರಾನ್ಸ್ಜೆಂಡರು ಅಥವಾ ತೃತೀಯ ಲಿಂಗಿ ಅವರನ್ನೇ ನೀವು ನೋಡಿರ್ತೀರ. ಅದರಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಹೆಸರು ಅಂದ್ಕೊಳ್ಳೇನೆ ಹನಿ ಮಂಗಳೂರು ಅವ್ರದ್ದು. ಯಾರಪ್ಪ ಹನಿ ಮಂಗಳೂರು ಅಂತ ಹೇಳಿದ ಕೂಡಲೇ ಏನಿದು ಟ್ರಾನ್ಸ್ಜೆಂಡರ್ ಅಂತ ಹೇಳಿ ಬಂದಾಗ ಬರುವಂಥ ದೊಡ್ಡ ವಿಷಯ ಅಂತ ಹೇಳಿದರೆ, ಮೊದಲು ಅವರು ಹಾಜಿ ಬಾಬು ಆಗಿರ್ತಾರೆ. ಹಾಜಿ ಬಾಬು ಲಿಂಗಸೂರಿನಲ್ಲಿ ಹಾಜಿ ಬಾಬು ಆಗಿರ್ತಾರೆ. ನಂತರ ದಿನಗಳಲ್ಲಿ ಅಲ್ಲಿ ಎಜುಕೇಷನ್ ಮುಗಿಸಿದಂಥವ್ರು BA ಅಲ್ಲಿ ಮಾಡ್ತಾರೆ. ನಂತರ B.Ed ಮಾಡ್ಲಿಕ್ಕೆ ಅಂತ ಹೇಳಿ ಮಂಗಳೂರಿಗೆ ಬರ್ತಾರೆ. ಮಂಗಳೂರಿಗೆ ಬಂದಾದ ನಂತರ ಅವರು ತಮ್ಮ ಅಂತ ಹೇಳಿದ್ರೆ ಅವ್ರಿಗೆ ಆ ಬಯಕೆ ಇರುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಹೆಣ್ಣಾಗೋ ಬಯಕೆ ಇರುತ್ತೆ ಮೊದಲಿಂತ್ರನು. ಹೀಗಾಗಿ ಅವರು ಇಲ್ಲಿ ಹೆಣ್ಣಾಗ್ತಾರೆ. ನಂತರ ಇಲ್ಲಿ ದೊಡ್ಡ ಮಟ್ಟದ ಒಂದು ಕ್ರಾಂತಿಕಾರಿ ಬದಲಾವಣೆ ಮಾಡಬೇಕಂತೇಳಿ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಪಡ್ತಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಅವ್ರಿಗೆ ಸುಮಾರು ಪ್ರಶಸ್ತಿಗಳು ಬಂದಿದ್ದಾವೆ. ಹೀಗಾಗಿ ಇವರಿಗೆ ಹನಿ ಕೆಫೆ ಅಂತ ಮಾಡಿದ್ದಾರೆ. ಹನಿ ಕೆಫೆಯಲ್ಲಿ ಏನು ಮಾಡ್ತೀರಾ ಮೇಡಮ್? ಹನಿ ಕೆಫೆಯಲ್ಲಿ ವಿಶೇಷತೆ ಏನಪ್ಪ ಅಂದರೆ ಟೀ, ಕಾಫಿ, ಬೂಸ್ಟ್, ಹಾರ್ಲಿಕ್ಸು ಮತ್ತು ಬ್ರೆಡ್ ಆಮ್ಲೆಟ್ ಆಗಿರ್ಬೋದು, ಮ್ಯಾಗಿ ಆಗಿರ್ಬೋದು, ಮತ್ತು ಪಪ್ಸು, ಸ್ಯಾಂಡ್ವಿಚ್ಚು ಮತ್ತು ಮೋಮೋಸು ಎಲ್ಲನೂ ಸಿಗುತ್ತೆ. ಮತ್ತು ನಾನೊಂದು ಟೈಮಿಂಗ್ಸ್ ಬಂದು ಮಧ್ಯರಾತ್ರಿ 12 ಗಂಟೆವರೆಗೆ, ಬೆಳಿಗ್ಗೆ 3ವರೆಗೆ ಓಪನ್ ಮಾಡ್ತೇವೆ. ದಿನದ 20 ಗಂಟೆನೂ ಈಗ ದುಡಿತಾ ಇದ್ದಾರೆ ಅವ್ರಿಗೆ ಅಂತ ಹೇಳಿದ್ರೆ ಇದನ್ನೆಲ್ಲರೂ ಅಳವಡಿಸ್ಕೊಳ್ಬೇಕಂತ ಹೇಳ್ತೇನೆ. ಹೀಗಾಗಿ ಅವ್ರು ಮುಂದೆ B.Ed ಮಾಡ್ತಾರೆ. ಯಾಕಂತ ಹೇಳಿದ್ರೆ ನೀವು ಇಲ್ಲಿವರೆಗೂ ಟ್ರಾನ್ಸ್ಜೆಂಡರಲ್ಲಿ ವಿಶೇಷವಾಗಿ ತುಂಬ ಎಜುಕೇಷನ್ನ ಮಾಡಿದಂಥವ್ರು ತುಂಬ ಕಡಿಮೆ ನೋಡಿರ್ತೀರ. ತುಂಬ ಕಡಿಮೆ ಅಲ್ಲ ಮೇಡಮ್ ಎಜುಕೇಟೆಡ್ ಇರೋರು? ಹೌದು ಸರ್. ಇವಾಗ ಇತ್ತೀಚೆಗೆ ತುಂಬ ಜನ ಎಲ್ಲ ಎಜುಕೇಷನ್ಗೆ ಮಹತ್ವ ಕೊಟ್ಟು ಮುಂದೆ ಬರ್ತಾ ಇದ್ದಾರೆ. ಓದಿದರೆ ಒಂದು ಶಿಕ್ಷಣ ಮುಖಾಂತರ ನಾವು ಸಮಾಜಕ್ಕೆ ಒಂದು ಏನಾದರೂ ಒಳ್ಳೆ ಕೊಡುಗೆ ಕೊಡ್ಬೋದು ಅಂತ ಹೇಳಿ, ಬಿಸ್ನೆಸ್ ಮುಖಾಂತರ ಒಂದು ಏನಾದರೂ ಸಮಾಜಕ್ಕೆ ಕೊಡ್ಬೋದು ಅಂತ ಹೇಳಿ ನನ್ನ ಸಮುದಾಯದವರು ಎಲ್ಲರೂ ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಅದಕ್ಕೆಲ್ಲ ಅವರು ಸಹಕಾರ ಆಗಬೇಕು, ಜನರ ಸಪೋರ್ಟ್ ಇರಬೇಕು. ನಮ್ಗೆ ನೀವು ಕೆಫೆನ ಶುರು ಮಾಡಿದಿರಾ? ಎಷ್ಟು ಆಟೋ ಇದೆ ಮೇಡಮ್ ತಮ್ಮ ಹತ್ರ? ನಮ್ಮ ಹತ್ರ 4 ರಿಕ್ಷಾಗಳು ಇದ್ದಾವೆ ಸರ್. ತುಂಬ ಅದ್ಭುತವಾಗಿ ರೀಲ್ಸ್ ಎಲ್ಲ ಮಾಡ್ತೀರಾ? ಹೌದು ಸರ್. ಹೌದು ಸರ್, ಮಾಡ್ತಾ ಇದ್ವಿ ರೀಲ್ಸ್ ಎಲ್ಲ. ಏನೋ ಒಂದು ಟೈಮ್ ಪಾಸ್ ಆಗಲ್ಲ ಅಂತೇಳಿ ರೀಲ್ಸ್ ಮಾಡ್ತಿದ್ವಿ. ಅದು ಅಷ್ಟು ಮಟ್ಟಕ್ಕೆ ಹೋಗಿ ಅಷ್ಟು ಮಟ್ಟದ ಫಾಲೋವರ್ಸ್ ಎಲ್ಲ. ಹಾಜಿ ಬಾಬಾ ಇದ್ದವರು ಇವತ್ತು ಹನಿ ಮಂಗಳೂರು. ತುಂಬ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹೀಗಾಗಿ ಅವರ ಜೀವನ ಕಥೆಯನ್ನು ಕೇಳ್ತಾ ಹೋಗುವ ಬನ್ನಿ. ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಹನಿ ಮಂಗಳೂರು ಅಂತ. ಹನಿ ಮಂಗಳೂರು ಅವರೇ, ತುಂಬ ಅದ್ಭುತವಾದ ಹೆಸರು. ವಿಶೇಷ ಅಂತ ಹೇಳಿದ್ರೆ ತಾವು ಮಂಗಳೂರಿಗೆ ವಿದ್ಯಾಭ್ಯಾಸಕ್ಕಂತ ಬರ್ತೀರಾ. ಅದಾದ ಮೇಲೆ ತಾವು ವಿದ್ಯಾಭ್ಯಾಸಕ್ಕೆ ಬಂದಂಥವರು ಹನಿ ಕೆಫೆ ಅಂತ ಇರ್ತೀರಾ. ಅದರಲ್ಲಿ ವಿಶೇಷವಾಗಿ ನಾನೊಂದು ಬೋರ್ಡ್ ನೋಡ್ತಾ ಇದ್ದೇನೆ ಈಗ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಂತ. ಏನಿದು ಈ ಹನಿ ಕೆಫೆ ಮಾಡಿರೋ ಉದ್ದೇಶ ಏನು? ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಸಮುದಾಯದವರಿಗೆ ಯಾರು ಮುಂದೆ ಕೆಲಸ ಕೊಡಲಿಕ್ಕೆ ಮುಂದೆ ಬರಲ್ಲ. ಈಗ ಎಷ್ಟೋ ಕಡೆಯಲ್ಲೇ ನಮಗೆಲ್ಲ ಅವಮಾನ ಆಗಿರುತ್ತೆ. ಯಾಕಂದ್ರೆ ನಾವು ಬೇರೆ ಎಲ್ಲಿ ಹೋಟೆಲಲ್ಲೇ ಕೆಲಸ ಕೇಳಲಿಕ್ಕೆಲ್ಲ ಹೋಗಿರ್ತೀವಿ. ಮತ್ತು ನಾವೊಂದು ಏನಾದರೂ ಕೆಲಸ ಮಾಡಿ ಹೊಟ್ಟೆಪಾಡು ಮಾಡಿ ಜೀವನ ಮಾಡಬೇಕಂತೇಳಿ ಕೆಲಸ ಕೇಳಕ್ಕೆ ಹೋದಾಗ ನಮಗೆ ಅವಮಾನಗಳಾಗಿರ್ತವೆ. ಅಲ್ಲೆಲ್ಲ ನಮ್ಮನ್ನ ಅಸಹ್ಯ ಪಟ್ಕೊಳ್ತಾರೆ. ನೀವು ಬಂದರೆ ಇಲ್ಲಿ ಕಸ್ಟಮರ್ ಯಾರು ಬರಲ್ಲ ಅಂತೇಳಿ ತುಂಬ ಜನ ಅವಮಾನ ಮಾಡಿರ್ತಾರೆ. ಅದಕ್ಕೋಸ್ಕರ ಆ ಉದ್ದೇಶ
ಉದ್ದೇಶಕ್ಕೋಸ್ಕರ ನಾವು ಒಂದು ಹನಿ ಕೆಫೆ ಅಂತ ಓಪನ್ ಮಾಡಿರೋದು. ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾಡಳಿತ ಅಂತ ನಮ್ಮ ಇದರಲ್ಲಿದೆ ಹನಿ ಕೆಫೆ ಹತ್ರ. ಯಾಕಂತಂದರೆ ಫಸ್ಟ್ ನಾನು ಜಿಲ್ಲಾಡಳಿತಕ್ಕೆ ನಾನು ಒಂದು ಲೆಟ್ರ್ ಬರಿತೇನೆ, ನಮಗೂ ಒಂದು ಸ್ವಯಂ ಉದ್ಯೋಗ ಮಾಡಿಕೊಡಿ ಅಂತಂತೇಳಿ ಬರೆದಾಗ, ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆದವರು ನಮಗೆ ಹೆಲ್ಪ್ ಮಾಡ್ತಾರೆ, ಯಾವ್ಯಾವ ಅಧಿಕಾರಿ ಹತ್ರ ಮೀಟ್ ಆಗೋದು, ಮತ್ತು ಅವರು ಕೂಡ ಅಧಿಕಾರಿಗಳ ಹತ್ರ ಮಾತಾಡ್ತಾರೆ, ಅವರಿಗೊಂದು ಏನಾದರೂ ಉದ್ಯೋಗ ಮಾಡಿಕೊಡಿ ಅಂತಂತೇಳಿ ತುಂಬ ಮುಂದಾಳತ್ವ ವಹಿಸ್ಕೊಂಡು ಮಾಡ್ತಾರೆ ಸರ್. ಹಾಗಾಗಿ ನಾವು ಅವ್ರ ಹೆಸರು ಮತ್ತೆ ಅವ್ರದ್ದೆಲ್ಲ ಇಟ್ಕೊಂಡಿರೋದು ಹಾಗೆ ಹಾಕಿರೋದು. ಎಲ್ಲರೂ ಇವತ್ತು ನಾವು ಒಂದು ಕೆಫೆ ಓಪನ್ ಮಾಡಿದೀವಿ ಅಂತಂದ್ರೆ ನಾಳೆ ಇನ್ನೊಬ್ರು ಪಾರ್ಲರ್ ಓಪನ್ ಮಾಡಲಿ, ಸೆಲೂನ್ ಓಪನ್ ಮಾಡಲಿ, ಒಳ್ಳೊಳ್ಳೆ ಗೌರ್ಮೆಂಟ್ ಜಾಬ್ಗಳು 1% ರಿಸರ್ವೇಷನ್ ಇರುತ್ತಲ್ಲ ಅದರಲ್ಲಿ ಅಪ್ಲಿಕೇಶನ್ ಆಗಿ ಮತ್ತೆ ಎಜುಕೇಷನ್ ಇರ್ತಾರೆ, ನಮ್ಮಲ್ಲಿ ಸಮುದಾಯದವರು ಎಜುಕೇಷನ್ ಮಾಡಿತಿರ್ತಾರಲ್ಲ ಅವರಿಗೆ ಯಾವುದು ಎಜುಕೇಶನ್ ಮಾಡಿದ್ರೆ ನಷ್ಟ ಆಗಬಾರ್ದು. ಒಂದು ಏನಾದರೂ ನಿಲ್ಲಿಸ್ಬೇಕಂತೀರಾ? ಅವ್ರವ್ರ ವೈಯಕ್ತಿಕ ಸರ್, ಅದು ಅವ್ರವ್ರ ವೈಯಕ್ತಿಕ ನಾವು ಅಡ್ಡಿಪಡಿಸಕ್ ಆಗಲ್ಲ. ಈಗ ನಮ್ಮ ಸಮುದಾಯದವ್ರಿಗೆ ಇವತ್ತು ನಾವು ಹೇಳ್ಬೋದು ಭಿಕ್ಷಾಟನೆ ಮಾಡೋದು ಬಿಡಿ, ಲೈಂಗಿಕ ವೃತ್ತಿ ಮಾಡೋದು ಬಿಡಿ ಅಂತ ಹೇಳುತ್ತೀವಿ, ಸುಲಭವಾಗಿ ಹೇಳ್ತೇವೆ. ಯಾಕಂತಂದ್ರೆ ಅದು ಮಾಡೋದ ಉದ್ದೇಶ ಏನಪ್ಪ ಅಂತಂದ್ರೆ ನಾವು ಯಾಕೆ ಆ ಭಿಕ್ಷಾಟನೆ ಮತ್ತು ಯಾಕೆ ಆಯ್ಕೆ ಮಾಡ್ಕೊಂಡಿರ್ತೀವಿ ಅಂತಂತೇಳಿ ಯಾರು ಕೇಳಕ್ ಬರಲ್ಲ. ಈಗ ಜನಗಳು ಎಲ್ಲ ಹೇಳ್ತಾರೆ ಆ ಕೆಲಸ ಬಿಡಿ, ಈ ಕೆಲಸ ಬಿಡಿ, ಒಂದು ಒಳ್ಳೆ ಕೆಲಸ ಮಾಡಿ ಅಂತಂತ ಹೇಳಿ ಹೋಗ್ತಾರೆ, ಅವ್ರವ್ರ ಮನೆಗೆ ಹೋಗ್ತಾರೆ. ಆದರೆ ಆ ಕೆಲಸ ಮಾಡಬೇಕಾದ್ರೆ ತುಂಬ ಎಲ್ಲರ ಸಪೋರ್ಟ್ ಬೇಕಾಗುತ್ತೆ, ಅಧಿಕಾರಿಗಳು ಸಪೋರ್ಟ್ ಬೇಕಾಗುತ್ತೆ, ಮತ್ತು ನಾವು ಅಪ್ಲಿಕೇಶನ್ ಕೊಡಬೇಕಾದ್ರೆ ಒಂದು ಪರ್ಮಿಷನ್ ಲೆಟರ್ ಬೇಕಾಗುತ್ತೆ, ಮತ್ತು ನಮಗೆ ಒಂದು ಲೈಸೆನ್ಸ್ ಕೊಡಬೇಕಾದ್ರೆ ಅದರದ್ದೇ ಆದ ಪ್ರೋಸೆಸ್ಗಳಿರುತ್ತೆ. ಇದನ್ನೆಲ್ಲ ಯಾರು ಕೇಳಲ್ಲ. ಯಾಕಂತಂದರೆ ನಮ್ಮ ಸಮುದಾಯದವರಿಗೆ ಕೆಲಸ ಕೊಡಲಿಕ್ಕೆ ಯಾರು ಮುಂದೆ ಬರಲ್ಲ. ನಮಗೆ ಮೂಲಭೂತ ಸೌಕರ್ಯಗಳನ್ನೇ ಸಿಗ್ತಾ ಇಲ್ಲ ಈಗಲೂ. ಯಾಕಂದರೆ ಈ ಶತಮಾನದಲ್ಲಿ ನಾವು ಇದ್ರ ಕೂಡಗಿ ನಮ್ಮ ಸಮುದಾಯದವರಿಗೆ ಮೂಲಭೂತ ಸೌಕರ್ಯಗಳು ಸಿಗೋದು ಇನ್ನು ತುಂಬಾ ಕಡಿಮೆ. ಸಿಗ್ತವೆ, ಕೆಲವೊಬ್ಬರಿಗೆ ಮಾತ್ರ ಸಿಕ್ಕಿದೆ. ಈಗ 3 ಜನ ಮಂಗಳೂರಲ್ಲಿ ಉದ್ಯೋಗ ಮಾಡ್ತಾರಂತ ಹೇಳಿದ್ರಲ್ಲ, ಏನು ಉದ್ಯೋಗ ಮಾಡ್ತಾ ಇದಾರೆ ಆ 3 ಜನ? ಕೆಫೆ ಓಪನ್ ಮಾಡಿದ್ದಾರೆ, ಅವ್ರದ್ದು ಸ್ವಂತ ಉದ್ಯೋಗ ಮಾಡ್ತಾ ಇದ್ದಾರೆ. ಕೆಫೆ, ನಿಮ್ಮ ಹನಿ ಕೆಫೆ ಹೇಗಿದೆ? ಬೆಳಗ್ಗೆ ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಾ? ನಮ್ಮ ಹನಿ ಕೆಫೆ ಅಂದರೆ ಬೆಳಿಗ್ಗೆ 5 ಗಂಟೆಗೆ 3 ಗಂಟೆಗೆ ಓಪನ್ ಮಾಡ್ತೇವೆ, ಮತ್ತು ನೈಟು ಒಂದು 12 ಗಂಟೆವರೆಗೆ ಇರುತ್ತೆ, ಓಪನ್ ಇರುತ್ತೆ. ಅದರಲ್ಲಿ ನಮ್ಮ ಕೆಫೆಯಲ್ಲಿ ಸಮೋಸ ಸಿಗುತ್ತೆ, ಪಪ್ಸ್ ಸಿಗುತ್ತೆ, ಮತ್ತು ಫ್ರೆಶ್ ಜ್ಯೂಸ್ ಸಿಗುತ್ತೆ, ಮತ್ತು ಚುರುಮುರಿ, ಮತ್ತು ಎಲ್ಲನೂ ಆಮ್ಲೆಟ್ ಆಗಿರ್ಬೋದು, ಮ್ಯಾಗಿ ಆಗಿರ್ಬೋದು, ಮತ್ತು ಫ್ರೆಶ್ ಜ್ಯೂಸ್ಗಳು ಎಲ್ಲನೂ ಪ್ರತಿಯೊಂದು ಐಟಮ್ಸ್ ಎಲ್ಲ ಸಿಗುತ್ತೆ. ಎಷ್ಟನೇ ವರ್ಷಕ್ಕೆ ಇಲ್ಲಿಗೆ, ಎಷ್ಟು ವಯಸ್ಸಿಗೆ ಇಲ್ಲಿಗೆ ಬರ್ತೀರಾ ಮಂಗಳೂರಿಗೆ? ನಾನೊಂದು 2019-20 ನಾನು ಮಂಗಳೂರಿಗೆ ಎಜುಕೇಷನ್ಗೆ ಅಂತ ಬರ್ತೇನೆ. ಮಂಗಳೂರು ಬಗ್ಗೆ ನನಗೆ ತುಂಬ ಅಭಿಮಾನ, ಗೌರವ ಇತ್ತು, ಮುಂಚೆನೇ ಇತ್ತು. ಯಾಕಂದರೆ ನಾನು ಕಲಿತಿರ್ಬೇಕಾದ್ರೆ ದಕ್ಷಿಣ ಕನ್ನಡ ಅಂದಾಗ ಒಂಥರ ಏನೋ ಒಂಥರ ರೋಮಾಂಚನ ಆಗ್ತಾಯಿತ್ತು. ದಕ್ಷಿಣ ಕನ್ನಡ ಅಂದಾಗ ನನಗೆ ಅಲ್ಲಿ ಒಂದು ದೈವಾರಾಧನೆ ಆಗಿರ್ಬೋದು, ಮತ್ತು ಅಲ್ಲಿರುವಂಥ ಜನರ ಮನಸ್ಥಿತಿ ಆಗಿರ್ಬೋದು, ಅಲ್ಲಿ ತುಂಬ ಜನ ಎಜುಕೇಟೆಡ್ ಇದ್ದಾರೆ ಅಂತೇಳಿ ನಾನು ಬುಕ್ಸಲ್ಲೇ ಓದ್ತಾ ಇದ್ದೆ, ಆದರೂ ಖುಷಿ ಪಡ್ತಾ ಇದ್ದೆ. ಆದರೆ ನಾನು ಇಲ್ಲೇ ಊರಲ್ಲಿ ಬಂದು ಇದೇ ಊರಿಗೆ ಜೀವನ ಕಟ್ಕೊಳ್ತೀನಿ ಅಂತ ಹೇಳಿ ಎಜುಕೇಶನ್ ಏನು ಮಾಡ್ಲಿಕ್ಕೆ ಬರ್ತೀರಾ? ಬಿ ಎಡ್ಗೋಸ್ಕರ ಬರ್ತೇನೆ. ನನ್ನ ಊರಲ್ಲೆಲ್ಲ ಸಂಗಮೇಶ್ವರ್ ಕಾಲೇಜ್ ಅಂತ ಹೇಳಿ ಲಿಂಗ್ಸೂರಲ್ಲಿ ನಂದು ಡಿಗ್ರಿ ಕಂಪ್ಲೀಟ್ ಆಗುತ್ತೆ. ಡಿಗ್ರಿ ಕಂಪ್ಲೀಟ್ ಆದಾಗ ನಾನೊಂದು ಅಪ್ಲಿಕೇಶನ್ ಕೊಟ್ಟಿರ್ತೀನಿ, ಬಿ ಎಡ್ಗೋಸ್ಕರ ಅಪ್ಲಿಕೇಶನ್ ಕೊಟ್ಟಾಗ ನಮಗೆ ಒಂದು ಫ್ರೀ ಸೀಟ್ ಸಿಗುತ್ತೆ ಮಂಗಳೂರಿಗೆ. ಹಾಗೆ ನಾನು ಮಂಗಳೂರಿಗೆ ಬರ್ತೀನಿ ಓದ್ಲಿಕ್ಕೆ ಅಂತ ಹೇಳಿ ಮಂಗಳೂರಿಗೆ ಬರ್ತೀರಾ? ಇದೆಲ್ಲದಕ್ಕಿಂತ ಹೆಚ್ಚಾಗಿ ತಾವು ಎಲ್ಲಿ ಹುಟ್ಟುತ್ತೀರಾ? ತಮ್ಮ ಹುಟ್ಟು ಹೆಸರು ಏನಿರುತ್ತೆ? ನಮ್ಮ ಹುಟ್ಟೂರು ಬಂದು ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಹಿರೇದಿನಿ ಕ್ಯಾಂಪ್ ಎಂಬ ಒಂದು ಚಿಕ್ಕ ಹಳ್ಳಿ ನಮ್ಮದು. ನಮಗೆ ನಾವು ಇರಬೇಕಾದ್ರೆ, ನಾವು ಚಿಕ್ಕ ವಯಸ್ಸಿರಬೇಕಾದ್ರೆ ನಮ್ಮ ಅಲ್ಲಿ ಊರಲ್ಲಿ ತುಂಬ ಬಡತನ ಕುಟುಂಬ ನಮ್ಮದು. ಈಗಲೂ ಅಪ್ಪ ಅಮ್ಮ ಕೂಲಿ ಕೆಲಸ ಮಾಡ್ತಾರೆ. ಇವಾಗ ನೋಡಿದ್ರಲ್ಲಿ ಕೆಫೆಯಲ್ಲಿ ದುಡಿತಾ ಇದ್ದಾರಲ್ಲ ಅಪ್ಪ, ಈಗಲೂ ಕೆಲಸ ಮಾಡ್ಕೊಂಡೇ ಜೀವನ ಮಾಡೋವಂಥ ಕುಟುಂಬ ನಮ್ಮದು. ನಾವು ಯಾವುದು ಶ್ರೀಮಂತ ಕುಟುಂಬ ಏನಲ್ಲ. ಕೂಲಿನಲ್ಲಿ ಕೆಲಸ ಮಾಡಿ ನಮ್ಮನ್ನು ಓದಿಸಿದ್ದಾರೆ ಅಪ್ಪ ಅಮ್ಮ. ನಮಗೆ ಹೊಟ್ಟೆಗೆ ಬಟ್ಟೆಗೆಲ್ಲ 4 ಜನ ಮಕ್ಕಳನ್ನ ಸಾಕಬೇಕಲ್ಲ. 4 ಜನ ಮಕ್ಕಳಲ್ಲಿ ನಾನು ಕೂಡ ಎರಡನೇದವಳು ಆಗಿರಬೇಕಾದ್ರೆ ತುಂಬ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಮತ್ತು ಅಲ್ಲಿರುವಂಥ ನಮ್ಮ ಅಪ್ಪ ಅಮ್ಮ ಸಾಲ ಎಲ್ಲ ಸಣ್ಣ ಪುಟ್ಟ ಸಾಲಗಳು ಇರ್ತವೆ. ಅದನ್ನೆಲ್ಲ ತೀರಿಸ್ಬೇಕಂತಂದರೆ ಅವರು ದುಡಿಲೇಬೇಕು. ನನ್ನ ಹುಟ್ಟೆಸರು ಬಂದು ಹಾಜಿ ಬಾಬು ಅಂತ. ಹಾಜಿ ಬಾಬು ಹಾಗೆ ಆಮೇಲೆ ಅಲ್ಲ, ಹಾಜಿ ಬಾಬು ಅಂತ ತಮ್ಮ ಹೆಸರು, ತಮ್ಮ ಹುಟ್ಟು ಹೆಸರು. ಹೌದು. ಹುಟ್ಟಿದಾಗ ಹೇಗಿರುತ್ತೆ ನಿಮ್ಮ ಮನಸ್ಥಿತಿ? ಹೇಗಿರುತ್ತೆ? ಯಾಕಂದ್ರೆ ಈಗ ಹುಟ್ಟಿದಾಗ ಅಂದ್ರೆ ತೃತೀಯ ಲಿಂಗಿ ಅಂತ ಆಗ್ತಾರೆ, ಆ ಮನಸ್ಥಿತಿಗಳು ಹೇಗಿರುತ್ತೆ? ಹುಟ್ಟಿದಾಗ ಹೇಗಿತ್ತು ನಿಮಗೆ? ಹುಟ್ಟಿದಾಗ ಅಂತಂದ್ರೆ ಫೀಲಿಂಗ್ಸ್ ಎಲ್ಲ ಫಸ್ಟ್ ನಾರ್ಮಲ್ ಆಗಿ ಎಲ್ಲ ಅಂದ್ರೆ ನಮ್ಮ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಯಲ್ಲಿ ಎಲ್ಲಾ ವ್ಯಕ್ತಿಗಳು ಫಸ್ಟಿಗೆ ಹುಟ್ಟುವಾಗನೇ ಗಡ್ಡಾಗಿ ಹುಡ್ತಾರೆ. ಬೆಳೀತಾ ಬೆಳೀತಾ ನಮ್ಮಲ್ಲಿರುವಂಥ ಹಾರ್ಮೋನ್ಸ್ ಆಗಿರ್ಬೋದು, ನಮ್ಮಲ್ಲಿರುವಂಥ ಹಾವಭಾವಗಳಾಗಿರ್ಬೋದು, ನಮ್ಮಲ್ಲಿರುವಂಥ ಎಲ್ಲ ಬಾಡಿದು ಲ್ಯಾಂಗ್ವೇಜ್ ಎಲ್ಲ ಚೇಂಜಸ್ ಆಗ್ತಾ ಹೋಗುತ್ತೆ. ನಾನೊಂದು 2ನೇ ಕ್ಲಾಸ್ 3ನೇ ಕ್ಲಾಸ್ ಇದ್ದಾಗ ನನ್ನ ಹಾವಭಾವಗಳೆಲ್ಲ ದಿನದಿಂದ ದಿನಕ್ಕೆ ಚೇಂಜಸ್ ಆಗ್ತಾ ಹೋಗ್ತಿತ್ತು.
ಫೀಲಿಂಗ್ಸ್ ಎಲ್ಲ ತುಂಬಾ ಚೇಂಜಸ್ ಆಗ್ತಾ ಇತ್ತು. ಏನಂದ್ರೆ ನಾವು ನಡ್ಕೊಂಡು ಹೋಗೋ ಸ್ಟೈಲಲ್ಲಿ ಒಂಥರ ಹೆಣ್ಣಿನ ತರ ಹುಡುಗಿ ತರ ನಡ್ಕೊಂಡು ಹೋಗುವಂಥದ್ದು. ನಾವ್ ಯಾರಾದ್ರೂ ಗಂಡ್ಮಕ್ಳು ಟೀಮಲ್ಲೆಲ್ಲ ಮಾತಾಡ್ತಿರ್ಲಿಲ್ಲ, ಹೆಣ್ಮಕ್ಳೆಲ್ಲ ಕುತ್ಕೊಂಡಾಗ ಅವ್ರ ಜೊತೆಗೆ ಸುದ್ದಿ ಹೇಳ್ತಾ ಇದ್ವಿ, ಮ್ಯಾಟ್ರ್ ಹೇಳ್ತಾ ಇದ್ವಿ, ಹಂಗಮ್ಮ ಹಿಂಗಮ್ಮ ಅಂತೇಳಿ ಮಾತಾಡ್ತಾ ಇದ್ವಿ. ಒಟ್ನಲ್ಲಿ ಹೆಣ್ಮಕ್ಳ ಜೊತೆನೆ ಬೆಳೆದಿರುವಂಥ ನಮ್ಮ ಹಾವಭಾವಗಳು ಅಂದ್ರೆ ಫೀಲಿಂಗ್ಸ್ ಎಲ್ಲ ನಮ್ಮ ಮೆಂಟಲಿ ನಾವು ಒಂದು ಹೆಣ್ಣು ಅಂತ ನಾವು ಟ್ರೀಟ್ ಮಾಡ್ತಾ ಇರ್ತೀವಿ, ಹೆಣ್ಣು ಅಂತಾನೆ ನಾವು ಮೈಂಡಲ್ಲಿ ಸೆಟ್ ಆಗಿಬಿಟ್ಟಿರುತ್ತೆ. ಆದರೆ ನಾವು ಉಟ್ಕೊಂಡಿರುವಂಥ ಬಟ್ಟೆಗಳು ಗಂಡಿನ ಡ್ರೆಸ್ ಆಗಿರ್ಬೋದು, ನಮ್ಮ ಫೀಲಿಂಗ್ಸ್ ಎಲ್ಲ ಹೆಣ್ಣಾಗಿರ್ತವೆ. ಆ ಮೆಂಟಲಿ ಹಾರ್ಮೋನ್ಸ್ ಎಲ್ಲ ದಿನಕ್ಕೆ ಚೇಂಜಸ್ ಆಗ್ತಾ ಹೋಗ್ತಾ ಇರ್ತವೆ. ನಿಮ್ಗೆ ಎಷ್ಟನೇ ಕ್ಲಾಸಿಗೆ ಬಂದಾಗ ನಿಮ್ಗೆ ಅನ್ಸುತ್ತೆ ನೀವು ನಾನು ಗಂಡು ಅಲ್ಲ ಹೆಣ್ಣು ಅಂದ್ರೆ? ಯಾಕಂದ್ರೆ ತುಂಬಾ ಚಿಕ್ಕ ವಯಸ್ಸಲ್ಲಿ ಹಾಗೆಲ್ಲ ಇರುವುದಿಲ್ಲಲ್ಲ. 3ನೇ ಕ್ಲಾಸ್ 4ನೇ ಕ್ಲಾಸ್ ಇದ್ದಾಗ ಅಂದರೆ ಸ್ವಲ್ಪ ಈಗ ಜನಗಳೆಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಂತಂದ್ರೆ ನಮ್ಗೆ ಯಾವಾಗ ಗೊತ್ತಾಗುತ್ತಂದರೆ ಜನಗಳು ನಮಗೆ ಐಡೆಂಟಿಫೈ ಮಾಡಿ ಕೆಲವೊಂದೆಲ್ಲ ವರ್ಡ್ಸ್ ಎಲ್ಲ ನಮ್ಗೆ ಯೂಸ್ ಮಾಡಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಆವಾಗ ನಮ್ಗೆ ಅನ್ಸಕ್ಕೆ ಸ್ಟಾರ್ಟ್ ಮಾಡುತ್ತೆ ನಾವು ಹೆಣ್ಣಿನ ಥರಲ್ಲ ಫೀಲಿಂಗ್ಸ್ ಅಂತಂದು. ಈಗ ಹೋಗೋತ್ನಾಗ ಇವ್ನು ನೋಡು ಹೆಂಗ್ಸ್ ಥರ ನಡ್ಕೊಂಡು ಹೋಗ್ತಾನೆ, ಇವನವರು ಹೆಂಗಸರೊಟ್ಟಿಗೆ ಕೂತ್ಕೊಂಡು ಮಾತಾಡ್ತಾನೆ, ಮತ್ತು ಇವ್ನು ನೋಡು ಹಾವಭಾವಗಳಾಗಿರ್ಬೋದು ಎಲ್ಲ ಫುಲ್ಲು ಹುಡುಗಿ ಥರನೇ ನಡ್ಕೊಂಡು ಹೋಗ್ತಾನೆ, ಹುಡುಗಿ ಥರನೇ ಮಾತಾಡ್ತಾನೆ ಅಂತ ಹೇಳಿ ತಮಾಷೆ ಮಾಡೋಕ್ಕೆ ಚಕ್ಕ 9 ಕೆಲವೊಂದು ಕೆಟ್ಟ ಪದಗಳನ್ನೆಲ್ಲ ಯೂಸ್ ಮಾಡ್ತಿರ್ತೀವಿ. ಯಾಕಂದರೆ ನಮ್ಗೆ ಒಂಥರ ನೋವು, ಆ ಫೀಲಿಂಗ್ಸು ನಾವೇನು ತಲೆ ಕೆಡ್ಸ್ಕೊಳ್ತಿರ್ಲಿಲ್ಲ, ಬಿಡು ಆ ಅರ್ಥನೇ ನಮ್ಗೆ ಗೊತ್ತಿರಲಿಲ್ಲ. ಅವ್ರು ಹೇಳುವಂಥ ಅರ್ಥನೇ ಗೊತ್ತಿರಬೇಕಾದ್ರೆ ನಾವು ಮುಂದೆ ಹೋಗ್ತಾ ಇರಬೇಕಾದ್ರೆ ಅದನ್ನು ತಲೆನೇ ಕೆಡ್ಸ್ಕೊಳ್ತಿರಲಿಲ್ಲ ನಾವು. ಚಕ್ಕ ಅಂತಂದರೆ ಹಂಗಂದ್ರೆ ಏನನ್ನ ನಮಗೆ ಗೊತ್ತಿಲ್ಲ ಅಂತ ನಾವು ಒಟ್ಟಿನಲ್ಲಿ ನಾವು ನಮ್ಮ ಭಾವನೆಗಳೆಲ್ಲ ಹಾಗೆ ವ್ಯಕ್ತಪಡಿಸ್ಕೊಂಡೇ ಹೋಗ್ತಾ ಇದ್ವಿ. ನಾವು ಗಂಡು ಹುಡುಗ್ರ ಜೊತೆ ಸೇರೋದು ತುಂಬ ಕಡಿಮೆ, ಮಾತಾಡೋದೆಲ್ಲ ಅಂದರೆ ಜಾಸ್ತಿ ಲೇಡೀಸ್ ಜೊತೆ ಮತ್ತು ನಮ್ಮ ಅಕ್ಕಪಕ್ಕ ಓಣೆಲೆಲ್ಲ ಹೆಣ್ಮಕ್ಳ ಜೊತೆ ಮಾತಾಡ್ಕೊಂಡು ಕೂತ್ಕೊಳ್ಳೋದು, ಅಲ್ಲೇ ಆಟ ಆಡ್ಕೊಂಡು ಕೂತ್ಕೊಳ್ಳೋದು, ಇದೇ ಮಾಡ್ತಾ ಇದ್ವಿ ಸರ್ ನಾವು. ಇದಾದ್ಮೇಲೆ ಮುಂದೆ ಹಾಗೆ ನೀವು 4ನೇ ಕ್ಲಾಸು 5ನೇ ಕ್ಲಾಸು ಮುಂದುವರಿತೆ ಜೀವನ, ಏನಾಗುತ್ತೆ ಆಗ? ಹಾವಭಾವಗಳೆಲ್ಲ ಚೇಂಜಸ್ ಆಗ್ತಿರ್ಬೇಕಾದ್ರೆ ತುಂಬ ಎಲ್ಲ ಹೇಳಿಕೆಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಮನೇಲೆಲ್ಲ. ಮನೇಲಿ ಅಪ್ಪ ಅಮ್ಮ ಏನಂತಂದರೆ ನಾವೊಂದು ಅವ್ರ ಮೈಂಡಲ್ಲಿ ಆಗಿರ್ಬೋದು, ನನ್ನ ಮಗ ಗಂಡ ಆಗಿ ಹುಟ್ಟಿದ್ದಾನೆ, ನನ್ನ ಮಗ ಮುಂದೊಂದು ದಿನ ಪೊಲೀಸಾಗಿ ಸಾಕ್ತಾನೆ, ನಮ್ಮನ್ನು ಡಾಕ್ಟ್ರ್ ಆಗ್ತಾನೆ, ಇಂಜಿನಿಯರ್ ಆಗ್ತಾರೆ ಅಂತಂದು ಕನಸೆಲ್ಲ ಹೊತ್ಕೊಂಡಿರ್ತಾರೆ. ಯಾಕಂದರೆ ನನ್ನ ಅಪ್ಪ ಅಮ್ಮ ಯಾವುದೂ ಎಜುಕೇಟೆಡ್ ಮಾಡಿದಂಥ ವ್ಯಕ್ತಿಗಳಲ್ಲ. ಯಾಕಂದರೆ ನಮ್ಮಲ್ಲಿ ಏನಂತ ಹಾರ್ಮೋನ್ಸ್ ಎಲ್ಲ ಚೇಂಜಸ್ ಆಗ್ತಾವೆ ಅಂತೇಳಿ ಅವರಿಗೆ ಗೊತ್ತೇ ಆಗಲ್ಲ. ಯಾಕಂದರೆ ಅವರು ಓದಿದ್ರಾದರೆ ಬುಕ್ಸಲ್ಲೆಲ್ಲ ಹೇಳ್ತಿದ್ರು ಇಲ್ಲಿ ಹಾರ್ಮೋನ್ಸ್ ಎಲ್ಲ ಚೇಂಜಸ್ ಆಗ್ತಾ ಇದೆ, ಇವ್ರ ಹಾವಭಾವಗಳು ಚೇಂಜಸ್ ಆಗ್ತಾ ಇದೆ, ಇವರು ಸಂಪೂರ್ಣ ಬಾಡಿ ಒಂಥರ ಹೆಣ್ಣಿನ ಥರ ಟ್ರೀಟ್ ಮಾಡ್ಕೊಂಡು ಹೋಗ್ತಾ ಇದೆ ಅಂತೇಳಿ ಗೊತ್ತಾಗಲ್ಲ ಅಪ್ಪ ಅಮ್ಮನಿಗೆ. ಯಾಕಂದರೆ ಅಷ್ಟೊಂದು ಕಲ್ತವ್ರಲ್ಲ ಅಪ್ಪ ಅಮ್ಮ. ಯಾಕಂದರೆ 4 ಜನ ಹೋಟೆಲಲ್ಲಿ ಕೂತ್ಕೊಂಡಾಗ ಎಷ್ಟೋ ಜನಗಳು ನನ್ನ ತಂದೆ ತಾಯಿಗೆಲ್ಲ ಅವಮಾನ ಮಾಡ್ತಾರೆ, ಏನು ನಿನ್ನ ಮಗ ಏನು ಗಂಡಸ್ತರ ಬೆಳೆಸ್ತಿದ್ರೆ ಹೆಂಗಸ್ತರ ಬೆಳೆಸ್ತಿದ್ರೆ ಅಂತೇಳಿ ತಮಾಷೆ ಮಾಡಿದವರು ಇದ್ದಾರೆ. ಮತ್ತು ನಿನ್ನ ಮಗ ಮಾತಾಡೋವಂಥದ್ದು ಇಲ್ಲ ಹುಡುಗಿ ಥರನೇ, ಏನು ಹಾಗೆ ಈಗ ಅಂತೇಳಿ ತಮಾಷೆ ಮಾಡಿದ್ದಾರೆ ತುಂಬ ಜನ. ಅಪ್ಪ ಅಮ್ಮ ಮನೆ ಹತ್ರ ಬಂದು ಹೇಳ್ಕೊಂಡಿದ್ದಾರೆ, ಈಗ ಸರಿಯಾಗಿರು, ಹುಡುಗನ ಥರ ನಡಿ ಅಂತ ಹೇಳ್ತಾರೆ. ಆದರೂ ಹುಡುಗನ ಥರ ಅವಾಗಿಂದು ಒಂದು 10 ನಿಮಿಷ ಹಿಂಗೆ ನಡಿಬೋದು, ಆಮೇಲೆ ಮತ್ತೆ ನಮ್ಮದು ಅದೇ ಥರನೇ ನಡ್ಕೊಂಡು ಹೋಗೋದು. ಅಂದರೆ ಈಗ 2 ಜನ ಗಂಡ್ಮಕ್ಳು 2 ಜನ ಹೆಣ್ಮಕ್ಳು. ಈಗ ನಾನು ಒಂದು ಟ್ರಾನ್ಸ್ಜೆಂಡರ್ ಆಗಿದ್ದೀನಿ ಅಂದರೆ ನಾನೊಂದು ಹೆಣ್ಣು ಅಂತ ನಾನು ಗುರುತಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನನ್ನ ಮನೇಲಿ ಈಗ 3 ಜನ ಹೆಣ್ಮಕ್ಳು, 1 ಗಂಡ್ಮಕ್ಳು. ಸೊ ನೀವು ಮನೆಯಲ್ಲಿ ಇದ್ದಾಗ ಯಾರ ಜೋಡಿ ಹೆಚ್ಚು ಮಿಂಗಲಾಗ್ತಾ ಇದ್ರ? ಅಕ್ಕನ ಜೊತೆ ಮಾತಾಡೋದು. ಇದಾದ್ಮೇಲೆ ನೀವು ಒಂದು 10th ಬರುತ್ತೆ, ನಿಮ್ಮ ಮನಸ್ಥಿತಿಗಳು ಹೇಗಿದ್ದು? ಅಲ್ಲ, ಜಾಸ್ತಿ ಚೇಂಜಸ್ ಆಗ್ತಾ ಹೋಗ್ತವೆ. ನಮ್ಮದು ಮೆಂಟಲಿ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಒಂದು ಫೀಲ್ ಎಲ್ಲ ಒಂಥರ ಹುಡುಗಿ ಥರ ಫೀಲು, ಹಾವಭಾವಗಳಾಗಿರ್ಬೋದು, ಮತ್ತು ನಮಗೆ ಗಂಡ್ಮಕ್ಳ ಜೊತೆ ಹೋಗಿ ಮಾತಾಡ್ಲಿಕ್ಕೆ ಒಂಥರ ಭಯ ಆಗಿರ್ಬೋದು. ಫೀಲಿಂಗ್ಸ್ ಎಲ್ಲ ಅವ್ರ ಹತ್ರ ನಾವು ವ್ಯಕ್ತಪಡಿಸ್ಕೊಳ್ಳಿಕ್ಕೆ ಆಗಲ್ಲ. ಯಾಕಂದರೆ ತಮಾಷೆ ಮಾಡೋಕ್ಕೆ ಸ್ಟಾರ್ಟ್, ನೀನೇನು ಹುಡುಗ ಆಗಿ ಈ ಥರ ಮಾತಾಡ್ತೀಯಲ್ಲ, ನೀನೇನು ಹುಡುಗ ಆಗಿ ಹುಡುಗಿರ ಜೊತೆ ಆಟ ಆಡಕ್ಕೆ ಹೋಗ್ತೀಯಲ್ಲ ಅಂತೇಳಿ ಚುಚ್ಚು ಮಾತುಗಳೆಲ್ಲ ತುಂಬ ಜಾಸ್ತಿ ಸ್ಟಾರ್ಟ್ ಆಗ್ತವೆ. ಹುಡುಗರು ಏನು ಕರೀತಾ ಇದ್ದಾರೆ ನಿಮ್ಗೆ ಹೆಸರಲ್ಲಿ? ಹೆಸರು ಅದೇ ಕರಿತಿದ್ರು, ನಿಕ್ ನೇಮ್ ಆಗಿ ಆಜಿ ಅಂತ ಕರಿತಾ ಇದ್ರು. ಓಕೆ. ಆಮೇಲೆ ನೀವು PUC ಬರ್ತೀರಾ, ನಿಮ್ಮ ಊರಲ್ಲಿ PUC ಬರ್ತೀರಾ. PUC ಬಂದಾಗ ಇದು ನಾನು ಅದ್ರ ಬಗ್ಗೆ ಯಾವತ್ತೂ ಒಂಥರ ಅಂದರೆ ಮೈಂಡಲ್ಲಿ ಒಂಥರ ಫೀಲಿಂಗ್ಸ್ ಎಲ್ಲ ಆಗ್ತಾ ಇರ್ತು. ನಾನು ಹುಡುಗಿ ಥರಲ್ಲ, ನಾನು ಹುಡುಗನ ಲವ್ ಮಾಡ್ಬೋದಲ್ಲ ಅಂತ ಫೀಲಿಂಗ್ಸ್ ಎಲ್ಲ ಪ್ರತಿ ಒಬ್ಬರಿಗೂ ಬಂದೇ ಬರುತ್ತೆ. ಆ ಫೀಲಿಂಗ್ಸ್ ವ್ಯಕ್ತಪಡಿಸ್ಕೊಳ್ಳಿಕ್ಕೆ ಆಗಲ್ಲ. ಏಕೆಂದರೆ ನಮ್ಮಲ್ಲಿರುವಂಥ ಜೆಂಡರ್ ಎಲ್ಲ ದಿನಕ್ಕೆ ಚೇಂಜಸ್ ಆಗ್ತಾ ಇದೆ, ಹಾವಭಾವಗಳು ಚೇಂಜಸ್ ಆಗ್ತಾ ಇದೆ.
ಈಗ ಸದ್ಯ ನಾವೊಂದು ಹುಡುಗ ಹೋಗಿ ಹುಡುಗಿ ಹತ್ರ ಪ್ರಪೋಸ್ ಮಾಡಿದಾಗ ಅವ್ರೇನು ವ್ಯಕ್ತಪಡಿಸ್ತಾರೆ, ಹುಡುಗಿ ಹೋಗಿ ಹುಡುಗನ ಹತ್ರ ಪ್ರಪೋಸ್ ಮಾಡಿದಾಗ ಅವ್ರು ಹೇಳ್ತಾರೆ ಹೇಗೆ. ನಾನೊಂದು ಹೋಗಿ ಹುಡುಗನ ಹತ್ರ ಹೋಗಿ ಹೇಳ್ಕೊಂಡಾಗ ಅವರಿಗೆ ಶಾಕ್ ಆಗುತ್ತೆ. ಫೀಲಿಂಗ್ಸ್ ಎಲ್ಲ ಅಂದರೆ ಪ್ರತಿಯೊಬ್ಬರಿಗೆ ಹೈಸ್ಕೂಲ್ ಮೂಮೆಂಟಲ್ಲಿ, ಕಾಲೇಜ್ ಮೂಮೆಂಟಲ್ಲಿ ಅದು ನಾರ್ಮಲ್ ಆಗಿ ಕಾಮನ್ ಆಗಿ ಎಲ್ರಿಗೂ ಬರುತ್ತೆ. ಹಾಗೆ ನಮಗೂ ಕೂಡ ಹಾವಭಾವಗಳು ಚೇಂಜಸ್ ಆದಾಗ ನಾವು ಯಾರೋ ಒಂಥರ ಕ್ರಶ್ ಆಗಿರೋ ಹುಡುಗರನ್ನೆಲ್ಲ ನೋಡಿ ಕ್ರಶ್ ಆಗ್ತಾ ಇರುತ್ತೆ. ಕ್ರಶ್ ಆಗ್ಬೇಕಾದ್ರೆ ಹೇಳಕ್ಕೆ ಒಂಥರ ಭಯ ಆಗೋದು, ಅಯ್ಯೋ ಏನು ಅನ್ಕೊಂಡ್ಬಿಡ್ತಾರೆ ಏನೋ ನಮ್ಮ ಬಗ್ಗೆ, ಕೆಟ್ಟ ಅಭಿಪ್ರಾಯ ಬರ್ಬೋದು ಏನೋ ಅಂತಂತೇಳಿ ನಮ್ಮ ಮನಸ್ಸು, ನಮ್ಮ ಹಾವಭಾವಗಳು ಎಲ್ಲನೂ ಹೇಳ್ಕೊಳ್ಳಾರ್ದಂಗೆ, ನಮ್ಮ ಪ್ರೀತಿನ ವ್ಯಕ್ತಪಡಿಸಲಾರ್ದಂಗೆ ನಮ್ಮ ಮನಸ್ಸಲ್ಲೇ ನಾವು ಇಟ್ಕೊಂಡು ಹೋಗ್ತೇವೆ. ಡಿಗ್ರಿಯಲ್ಲಿ ಮಾಡ್ತೀರಾ? ಡಿಗ್ರಿನೂ ಮುಗಿತೆ ಸರ್ ಅಲ್ಲಿ. ಎಲ್ಲಿ ಹೇಳಿ? ಅಂದರೆ ನನ್ನ ಹುಟ್ಟೂರಲ್ಲಿ ಬಂದು 1ನೇ ಕ್ಲಾಸ್ನಿಂದ 5ನೇ ಕ್ಲಾಸ್ವರೆಗೆ, ಯಾಕಂದರೆ ಅಲ್ಲಿ ನಮ್ಗೆ ಇನ್ನೂ ಮೂಲಭೂತ ಸೌಕರ್ಯಗಳೆಲ್ಲ ಸ್ಕೂಲ್ ಆಗಿರುತ್ತೆ. ಡಿಗ್ರಿ 3 ವರ್ಷ ತುಂಬ ನಿಮ್ಗೆಲ್ಲಾನು ಗೊತ್ತು, ಪ್ರಜ್ಞೆ ಇದೆ, ಪ್ರತಿಯೊಂದು ನಿಮ್ಮ ಆಗು ಹೋಗು ನಿಮ್ಗೆ ಗೊತ್ತು, ವಯಸ್ಕರಾಗಿದ್ದೀರಾ. ಹೌದು ಸರ್. ಆಗ 3 ವರ್ಷ ಜೀವನ ಹೇಗಿರುತ್ತೆ? 3 ವರ್ಷದ ಜೀವನ ಅಂದರೆ ಹೇಳ್ತಾ ಇರ್ತಾರೆ ಕೆಲವೊಬ್ರೆಲ್ಲ, ತಮಾಷೆ ಮಾಡ್ತಾರೆ, ಅದನ್ನೆಲ್ಲ ಸಹಿಸ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆ ಸಹಿಸ್ಕೊಂಡೆ ಅಂತಂತಂದರೆ, ಈಗ ನಾನು ನಮ್ಮ ಸಮುದಾಯದವ್ರದ್ದು ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾನೆ, ಟ್ರಾನ್ಸ್ಜೆಂಡರ್ಸ್ ಲೈಫ್ ಸ್ಟೋರಿ ಎಲ್ಲ, ತುಂಬ ಜನ ಸಾಧನೆ ಮಾಡಿರುವಂಥವ್ರು ಎಲ್ಲ ಯೂಟ್ಯೂಬ್ ಚಾನಲಲ್ಲ ಹೇಳ್ತಾ ಇರ್ತಾರೆ ಅವ್ರ ಲೈಫ್ ಸ್ಟೋರಿ ಎಲ್ಲ. ಹೇಳ್ತಾ ಇರಬೇಕಾದ್ರೆ ಹೇಳ್ತಾರೆ, ನಾವು 5ನೇ ಕ್ಲಾಸ್ 6ನೇ ಕ್ಲಾಸ್ ಇದ್ದಾಗ ಮನೆಯಿಂದ ಆಚೆ ಬರ್ತೀವಿ, ನಾವೊಂದು ಹೆಣ್ಣಾಗಬೇಕಂತ ಹೇಳಿ ಮನೆಯಿಂದ ಹೊರಗಡೆ ಬಂದಾಗ ನಮ್ಮ ಫ್ಯಾಮ್ಲಿಗಳಿಂದ ದೂರ ಮಾಡ್ತಾರೆ, ನನ್ನ ಊರಿನ ಜನಗಳು ದೂರ ಮಾಡ್ತಾರೆ ಅಂತೇಳಿ ನಾವು ಹೆಣ್ಣಾಗಬೇಕಂತೇಳಿ ಹೊರಗಡೆ ಬರ್ತಿರ್ಬೇಕಾದ್ರೆ ನಮ್ಮ ಎಜುಕೇಷನ್ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ. ಎಜುಕೇಷನ್ ಓದಲಿಕ್ಕೆಲ್ಲ ಅವಕಾಶಗಳೆಲ್ಲ ಸಿಗಲ್ಲ. ನಮ್ಗೆ ಅಲ್ಲೇ ಡ್ರಾಪ್ ಆದಾಗ ಅದನ್ನೆಲ್ಲ ವೀಡಿಯೋಸ್ ಎಲ್ಲ ನಾನು ನೋಡ್ತಿರ್ಬೇಕಾದ್ರೆ ನಾನು ಅಂದ್ಕೊಳ್ತಿದ್ದೆ, ಅಯ್ಯೋ ನಾವು ಈ ಥರ ಮಾಡಿದರೆ ನಮ್ಮ ಎಜುಕೇಷನ್ ಸ್ಟಾಪ್ ಆಗಿಬಿಡುತ್ತೆ, ನನ್ನ ಸಮುದಾಯಕ್ಕೆ ಎಷ್ಟೋ ನೋವುಗಳಾಗ್ತಾಯಿದೆ, ಕಷ್ಟಗಳಾಗ್ತಾಯಿದೆ. ಇದನ್ನೆಲ್ಲ ನಾವು ಯಾವ ಥರ ವ್ಯಕ್ತಪಡಿಸ್ಬೇಕಂದ್ರೆ ಶಿಕ್ಷಣ ಮುಖಾಂತರನೇ ಏನಾದರೂ ನಮ್ಮ ಸಮುದಾಯಕ್ಕೆ ಕೊಡುಗೆ ಕೊಡಬೇಕಂತೇಳಿ, ಎಷ್ಟು ಅವಮಾನ ಆಗಲಿ, ಎಷ್ಟು ನಮಗೆ ಮೇಲೆ ದಬ್ಬಾಳಿಕೆ ಆಗಲಿ, ಎಷ್ಟು ಕೆಟ್ಟ ಪದಗಳು ಯೂಸ್ ಮಾಡಿ, ದಬ್ಬಾಳಿಕೆ ಅಂತಂದರೆ ಈ ಜೆಂಡರ್ ವಿಚಾರದಲ್ಲಿ ಅಂದರೆ ಈಗ ನಮ್ಮ ಉಟ್ಕೊಂಡಿರೋ ಬಟ್ಟೆಗಳೆಲ್ಲ ಹುಡುಗನ ಬಟ್ಟೆಗಳು ಆಗಿರುತ್ತೆ, ನಾವು ಫೀಲಿಂಗ್ಸ್ ಎಲ್ಲ ಹೆಣ್ಣಾಗಿ ವ್ಯಕ್ತಪಡ್ಸಕ್ಕೆ ಸ್ಟಾರ್ಟ್ ಮಾಡಿದಾಗ ಜನ ನಗ್ತಾರೆ. ಈಗ ನಾವು ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ನಗ್ತಾರೆ, ನೋಡು ಬಂದ ನೋಡು, ಮಾಮ ಬಂದ ನೋಡು, ಈಗ ಬಂದ್ ನೋಡು ಅಂತ ಹೇಳ್ತಿರ್ಬೇಕಾದ್ರೆ ಅದು ನಮ್ಗೆ ಎಲ್ಲರಿಗೆ ಹರ್ಟ್ ಆಗುತ್ತೆ, ತುಂಬ ಬೇಜಾರಾಗ್ತಾ ಇತ್ತು. ಯಾಕಪ್ಪ ಈ ಥರ ಸಮಾಜದಲ್ಲಿ ನಮ್ಗೆ ಇಷ್ಟು ಈ ಥರ ಅಸಹ್ಯವಾಗಿ ಪದಗಳೆಲ್ಲ ಯೂಸ್ ಮಾಡ್ತಾರೆ. ನಾನು ಅದೇ ಹೇಳಿದ್ನಲ್ಲ ಸರ್, ಅಂದರೆ ನಾವು ಯೂಟ್ಯೂಬ್ ಚಾನಲ್ ನಮ್ಮ ಸಮುದಾಯದವರು ಓದಿದವ್ರದ್ದು ಒಂದು ಇದೆಲ್ಲ ಯೂಟ್ಯೂಬಲ್ಲೆಲ್ಲ ಹಾಕ್ತಾ ಇರ್ತಾರೆ, ಅವ್ರ ಜೀವನ ಲೈಫ್ ಸ್ಟೋರಿ ಎಲ್ಲ ಯಾವ ಥರ ಇರ್ತಂತೆಲ್ಲ, ಅದನ್ನೆಲ್ಲ ನಾವು ನೋಡ್ಕೊಂಡಾಗ ಈ ಥರ ಎಲ್ಲ ಕಷ್ಟಗಳೆಲ್ಲ ಬರ್ತಾ ಇರ್ತವೆ ನಮಗೂ ಕೂಡ. ನಾವು ಕೂಡ ಒಂದು ಶಿಕ್ಷಣ ಮುಖಾಂತರ ನಾವು ಸಮಾಜಕ್ಕೆ ಒಂದು ನಮ್ಮ ಸಮುದಾಯದವರು ಎಷ್ಟು ನಮಗೆ ದಬ್ಬಾಳಿಕೆಲ್ಲ ಮಾಡ್ತಾ ಇರ್ತಾರೆ, ನಮ್ಮ ಸಮುದಾಯದಲ್ಲಿ ಎಷ್ಟು ಜನ ನಾವು ಕಷ್ಟಪಡ್ತಾ ಇರ್ತಾರೆ, ಆ ಕಷ್ಟನ ನಾವು ಶಿಕ್ಷಣ ಮುಖಾಂತರನೇ ಜನರಿಗೆ ಉತ್ತರ ಕೊಡೋಣ ಅಂಥೇಳಿ, ಎಷ್ಟು ನೋವುಗಳಾಗಲಿ, ಎಷ್ಟು ಕಷ್ಟಗಳಾಗಲಿ, ಎಷ್ಟು ಪ್ರಾಬ್ಲಮ್ಸ್ ಬಂದರೂ ಕೂಡ ಫೇಸ್ ಮಾಡಿಕೊಂಡು ಮುಂದೆ ಸಾಕ್ತೇವೆ ಸರ್.